ನಮ್ಮ ಮೊದಲ ಸಾಧಕರ ಪರಿಚಯ ನಿಮ್ಮ ಮುಂದೆ. ಅವರೇ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಆಯುಕ್ತರು ರುದ್ರೇಶ್ ಘಾಳಿಯವರು. ಅವರು ನಡೆದು ಬಂದ ಹಾಗೆ ಅವರ ಸಾಧನೆಯ ಕುರಿತು ಹೆಚ್ಚು ನಾನು ಮಾತಾಡೋಕ್ಕಿಂತ ರುದ್ರೇಶ್ ಘಾಳಿ ಅವರಿಗೆ ಸಂಬಂಧಪಟ್ಟಂತಹ ವಿಟಿ ನಿಮ್ಮ ಮುಂದೆ. ದಕ್ಷತೆ ಪ್ರಾಮಾಣಿಕತೆಗೆ ಹೆಸರಾಗಿರುವ ಡಾಕ್ಟರ್ ರುದ್ರೇಶ್ ಘಾಳಿ ಕೆಎಎಸ್ ಅಧಿಕಾರಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರಾಗಿ ಕೆಲಸ ಮಾಡ್ತಿರೋ ರುದ್ರೇಶ್ ಘಾಳಿ ವೃತ್ತಿಗೆ ಬಂದ ಮೊದಲ ದಿನದಿಂದಲೂ ದಕ್ಷತೆಗೆ ಹೆಸರುವಾಸಿಯಾಗಿದ್ದವರು. ಮೂಲತಃ ಬಾಗಲಕೋಟೆ ಜಿಲ್ಲೆಯವರಾದ ರುದ್ರೇಶ್ ಘಾಳಿ ಈ ಹಿಂದೆ ಕೆಲಸ ಮಾಡಿರುವ ಪ್ರತಿ ಇಲಾಖೆಯಲ್ಲೂ ತಮ್ಮ ದಕ್ಷತೆ ಪ್ರಾಮಾಣಿಕತೆಯ ಹೆಜ್ಜೆ ಗುರುತು ಮೂಡಿಸಿದ್ದಾರೆ. ಪಶು ವೈದ್ಯಕೀಯ ಪದವಿ ಪಡೆದಿರುವ ರುದ್ರೇಶ್ ನಂತರ ಕೆಎಎಸ್ ಮಾಡಿ ಅಧಿಕಾರಿಯಾದವರು. ಅಧಿಕಾರ ಇರುವುದು ಜನಸೇವೆ ಮಾಡುವುದಕ್ಕೆ ಹೊರತು ದರ್ಪ ಚಲಾಯಿಸುವುದಕ್ಕಲ್ಲ ಎಂದು ನಂಬಿರುವ ರುದ್ರೇಶ್ ಜನಾನುರಾಗಿ ಅಧಿಕಾರಿ ಎಂದೇ ಹೆಸರಾಗಿದ್ದಾರೆ. ಮೊದಲು ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಯೋಜನೆಯ ನಿರ್ದೇಶಕರಾಗಿದ್ದ ರುದ್ರೇಶ್ ಘಾಳಿ ಕುಡಿಯುವ ನೀರು, ರಸ್ತೆ, ಚರಂಡಿ ವ್ಯವಸ್ಥೆ ಹಾಗೂ ಕಸ ವಿಲೇವಾರಿಗೆ ಪ್ರಥಮ ಆದ್ಯತೆ ನೀಡಿದ್ದಾರೆ. ಮಹಾನಗರ ಪಾಲಿಕೆಯಲ್ಲಿ ಸಾಮಾನ್ಯ ಸಭೆ ಸುಗಮವಾಗಿ ಸಾಗಲು ಮಾರ್ಷಲ್ಗಳ ನೇಮಕ ಮಾಡಿ ವಿನೂತನ ಪ್ರಯತ್ನ ಮಾಡಿದ ರುದ್ರೇಶ್ ಘಾಳಿ ಜನರ ಸಮಸ್ಯೆ ಯಾವುದೇ ಇರಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ನೀಡುತ್ತಾರೆ. ದಕ್ಷತೆ ಪ್ರಾಮಾಣಿಕತೆಯ ಮೂಲಕವೇ ಜನಮನ ಗೆದ್ದಿರುವ ಡಾಕ್ಟರ್ ರುದ್ರೇಶ್ ಘಾಳಿಯವರಿಗೆ ಕಾಯಕ ಯೋಗಿ ಪ್ರಶಸ್ತಿ ನೀಡಲು ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ. ಅಣ್ಣ ಬಸವಣ್ಣ 12ನೇ ಶತಮಾನದಲ್ಲಿ ಈ ಸಮಾಜದ ಸಮಬಾಳಿಗಾಗಿ ಭಾಳಷ್ಟು ಹೋರಾಡಿ ಮಾರ್ಗದರ್ಶನವನ್ನು ಮಾಡಿ ಆ ಮಾರ್ಗದರ್ಶನದಂತೆ ನಾವು ನಮ್ಮ ಕಾರ್ಯದಲ್ಲಿ ಬಸವಣ್ಣನ ಮಾರ್ಗದರ್ಶನಗಳನ್ನು ನಾವು ಪಾಲನೆ ಮಾಡಿ ಸಮಾಜ ಸೇವೆಯಲ್ಲಿ ನಾವು ಪಾಲ್ಗೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಸಾಧನೆಯನ್ನು ಗುರುತಿಸಿ ಇವತ್ತು ಗ್ಯಾರಂಟಿ ನ್ಯೂಸ್ ಅವರು ನಮಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಇದು ನಮಗೆ ದೊಡ್ಡ ಪ್ರೇರಣೆ.